ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಸೊ ಇವತ್ತಿನಿಂದ ಒಂದು ಹೊಸ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಈ ಎಪಿಸೋಡು ಮೊದಲೇ ಸ್ಟಾರ್ಟ್ ಮಾಡಿದ್ದೆ, ಆಯಿತಾ. ಆದರೆ ನನ್ನ ಆತ್ಮೀಯ ಮಿತ್ರರಾದ ರವಿ ನಿಟ್ಟೆ ಅವರು, ಅಂದರೆ ನನ್ನ ಮತ್ತು ಪ್ರಶಾಂತ್ ಅವರ ಆತ್ಮೀಯ ಮಿತ್ರರಾದ ರವಿ ನಿಟ್ಟೆ ಅವರು ಪ್ರಶಾಂತಲ್ಲಿ ಮಾತಾಡಿ, ಇಲ್ಲ ಪ್ರಶಾಂತ್ ಇದರಲ್ಲಿ ಏನು ತಪ್ಪಿಲ್ಲ, ನೀವು ದಯವಿಟ್ಟು ಅದನ್ನು ವೈಯಕ್ತಿಕ ತೇಜೋವಧೆ ಮಾಡಬೇಡಿ ಅವರದು, ಸೊ ನಾವು ಇಶ್ಯೂ ರಿಸಾಲ್ವ್ ಮಾಡುವ ಅಂತ ಹೇಳಿದ್ದಕ್ಕೆ ನಾನು ಆ ಎಪಿಸೋಡನ್ನು ನಿಲ್ಲಿಸಿದೆ. ಓಕೆ. ಸೊ ನಿನ್ನೆ ಇಬ್ಬರು ಒಬ್ಬರು ನನ್ನ ತಮ್ಮ, ಹೇಳ್ತೀನಿ ನಾನು, ಹೋರಾಟದಲ್ಲಿ ನನ್ನ ತಮ್ಮ, ಆಯಿತಾ. ಅಕ್ಕ ಅಂತೇಳಿ ನನಗೆ ಅವ್ರು ತುಂಬ ಬೈತಾರೆ. ಇನ್ನೊಬ್ಬರು ನನ್ನ ಫ್ರೆಂಡು ಶೃಂಗೇರಿ ಅವರು, ಮೇಡಮ್ ಶೈಲಾ ಮೇಡಮ್ ಅಂತ ಅನಿಸ್ತದೆ. ಸೊ ಇವರಿಬ್ಬರು ನನಗೆ ಹೇಳಿದ್ರು, ಮೇಡಮ್ ನಿಮ್ಮಿಬ್ಬರ ವೈಯಕ್ತಿಕ ಸಮಸ್ಯೆಯನ್ನು ನೀವು ಯಾಕೆ ಸೌಜನ್ಯ ಹೋರಾಟಕ್ಕೆ ತಂದಿದ್ರಿ, ಪ್ರಶಾಂತ್ ಅವರು ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು. ನಾನು ಹೇಳಿದೆ, ಮೇಡಮ್ ವೈಯಕ್ತಿಕ ಸಮಸ್ಯೆ ಅಲ್ಲ, ಅದು ವೈಯಕ್ತಿಕ ವಿಚಾರಗಳು ಅಲ್ಲ, ಅದು ಹೋರಾಟಕ್ಕೆ ಸಂಬಂಧಿಸಿದ ವಿಚಾರಗಳು. ಅವರು ಒಂದು ಮಾತು ಕ್ಲಾರಿಫಿಕೇಷನಲ್ಲಿ ರಾಂಗ್ ಹೇಳಿದರು, ಇನ್ಕ್ಲೂಡಿಂಗ್ ಪ್ರಸನ್ನಕ್ಕ ಕೂಡ ರಾಂಗ್ ಹೇಳಿದರು. ನಾನು ಅವರಿಗೆ ದುಡ್ಡಿನ ವ್ಯವಹಾರದಲ್ಲಿ ಹೆಲ್ಪ್ ಮಾಡಿದ್ದು, ವ್ಯವಹಾರಕ್ಕೆ ಮಾಡಿದ್ದು ಅಲ್ಲ, ಖಂಡಿತ ಅಲ್ಲ. ತುಂಬ ಸಲ ನಾನು ಇದರಲ್ಲಿ ಹೇಳಿದ್ದೀನಿ, ನಾನು ಪ್ರಶಾಂತಿಗೆ ದುಡ್ಡು ಕೊಟ್ಟಿದ್ದು ಸೌಜನ್ಯ ವಿಚಾರದಲ್ಲಿ ಮತ್ತು ಅವರ ವೈಯಕ್ತಿಕ ಖರ್ಚುಗಳಿಗೆ. ಆದರೆ ನನಗೆ ಮತ್ತೆ ಗೊತ್ತಾಯಿತು, ನನ್ನ ಹತ್ರ ಮಾತ್ರ ಅಲ್ಲ, ತುಂಬ ಜನರಿಂದ ಅವರು ದುಡ್ಡು ತೊಗೊಂಡಿದ್ದಾರೆ ಅಂತ. ನಂಗೆ ಅದು ಸಂಬಂಧ ಇಲ್ಲ. ಸೊ ನನ್ನ ಪಾರ್ಟ್ ಮಾತ್ರ ನಾನು ಕ್ಲಾರಿಫಿಕೇಷನ್ ಮಾಡ್ತೀನಿ. ಸೊ ಈ ಎಪಿಸೋಡ್ಸ್ ನಾನು ಹೇಳಿದ್ದೀನಲ್ಲ, ಇದು ಮುಂದೆನೂ ನಾನು ತುಂಬ ಎಪಿಸೋಡ್ಸ್ ಮಾಡ್ತೀನಿ. ಈ ಎಪಿಸೋಡ್ಸು ನಾನು ಹೇಳ್ತೀನಿ, ನಾನು ಹೇಳೋ ಮಾತುಗಳು 100ಕ್ಕೆ 100 ಸತ್ಯ. ಯಾಕಂದರೆ ನನ್ನ ಅಪ್ಪ ಅಮ್ಮ ನಾಣೆ, ನಾನು ನಂಬುವ ದೇವರಾಣೆ, ಅಣ್ಣಪ್ಪ ಮಂಜುನಾಥನೇ, ಮತ್ತು ನಾನು ದಿನ ಓದುವ ಬರೆಯುವ ಈ ಭಗವದ್ಗೀತೆಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಹೇಳುವ ಮಾತುಗಳು 100ಕ್ಕೆ 100 ಸತ್ಯ. ಇದರಲ್ಲಿ ಏನಾದರೂ ಸುಳ್ಳಿದರೆ ಪ್ರಶಾಂತ್ PRS ಹ್ಯೂಮನ್ ರೈಟ್ಸ್ ಚಾನಲ್ನವರಿಗೆ ನನ್ನ ಮೇಲೆ ಡಿಫಾಮೇಟ್ರಿ ಕೇಸ್ ಹಾಕ್ಬೋದು. ನನ್ನ ವೈಯಕ್ತಿಕ ಅನುಭವಗಳನ್ನು, ಆ ವ್ಯಕ್ತಿಯಿಂದ ನನಗಾದ ವೈಯಕ್ತಿಕ ಅನುಭವಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ಅವರದೊಂದು ಟ್ರೈಲರ್ ಬಿಡುಗಡೆ ಆಗುತ್ತೆ. ಈ ಗಂಡಸು, ಈ ಪ್ರಶಾಂತ್ PRS ಹ್ಯೂಮನ್ ರೈಟ್ಸ್ ಚಾನಲ್ನ ಈ ವ್ಯಕ್ತಿ ಹೋಗಿ ಶೈಲಜಾ ಅಮರ್ನಾಥ್ ಎಂಬ ಯೂಟ್ಯೂಬ್ ಚಾನಲ್, ಅವಳು ದೊಡ್ಡ ಕುತಂತ್ರಿ ಅವಳು. ಯಾಕಂದರೆ ನನ್ನ ಹಲವಾರು ನನ್ನ ವೈಯಕ್ತಿಕ ತೇಜೋವಧೆ ಮಾಡೋದ್ರಲ್ಲಿ ಅವಳ ಪಾರ್ಟ್ ತುಂಬ ಇದೆ, ಆಯಿತಾ. ಸೊ ಅವಳು ಹೇಳ್ತಾಳೆ ನಾನು ಕೇಸ್ ಹಾಕ್ಬೋದು. ನೋ ಶೈಲಜಾ, ನಿನಗಿಂತ ಜಾಸ್ತಿ ನನ್ನನ್ನು ತೇಜೋವಧೆ ಮಾಡಿದವರು ಡಿ ಗ್ಯಾಂಗ್, ಧರ್ಮಸ್ಥಳ ಗ್ಯಾಂಗಿನವರು. ಬಟ್ ನಾನು ಒಂದೇ ಒಂದು ಡಿಫಾಮೇಟ್ರಿ ಕೇಸ್ ಹಾಕಿಲ್ಲ, ಒಂದೇ ಒಂದು FIR ಅವ್ರ ಮೇಲೆ ಹಾಕಿಲ್ಲ, ಆಯಿತಾ. ಯಾಕಂದರೆ ಈ ಕೋರ್ಟ್ ಕೇಸ್ ಹಿಂದೆ ಓಡಾಡಲಿಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಮೇಲೆ ಆದ 9-10 ಕೇಸ್ಗಳಿವೆ, ಅದಕ್ಕೆ ನನ್ನ ಟೈಮೆಲ್ಲ ಹೋಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ವ್ಯಾಲ್ಯೂಬಲ್ ಟೈಮ್ ಇನ್ ಯಾರ ಕೇಸಲ್ಲಿ ನಿನ್ನ ಮೇಲೆ ಕೇಸ್ ಹಾಕಿ ನನಗೆ ಇಷ್ಟ ಇಲ್ಲ. ನೀನು ಬೇಕಾದರೆ ನೋಟಿಸ್ ಕಳಿಸು, ಐ ಡೋಂಟ್ ಕೇರ್. ಇಫ್ ಯು ವಾಂಟ್ ಮೈ ಅಡ್ರೆಸ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಅಂಬಿಕಾ ಪ್ರಭು ಅವರಿಗೆ ನಿನ್ನ ನಂಬರ್ ಕೇಳಿದ್ದೆ. ಆಗ ಅಂಬಿಕಾ ಪ್ರಭು ಅವರು ನಿನಗೆ ಕಾಂಟ್ಯಾಕ್ಟ್ ಮಾಡುವಾಗ, ಅಯ್ಯೋ ಮೇಡಮ್ ನನ್ನ ನಂಬರ್ ಕೊಡಬೇಡಿ, ಅವಳು ಕಾಲ್ ಮಾಡಿ ರೆಕಾರ್ಡ್ ಮಾಡಿ ನನ್ನ ಹೆಸರು ಹಾಳು ಮಾಡ್ತಾಳೆ ಅಂತ ಅಂದು 10 ಗೊಗ್ಗರೆದಿದ್ದು ನೀನು, ಗೊತ್ತಾಯ್ತಲ್ಲ. ಸೊ ಶೈಲಜಾ ಅಮರ್ನಾಥ್ ನಿನ್ನ ಹೆಸರು ಹೇಳ್ತೀನಿ, ಪ್ರಶಾಂತ್ PRS ನಿಮ್ಮ ಹೆಸರು ಹೇಳ್ತೀನಿ, ಆಯಿತಾ. ಇಬ್ಬರಿಗೂ ನಾನು ಪರ್ಮಿಷನ್ ಮೊದಲೇ ಕೊಡ್ತೀನಿ. ಯು ಕ್ಯಾನ್ ಫೈಲ್ ಎ ಡಿಫಾಮೇಟ್ರಿ ಕೇಸ್ ಆನ್ ಇಫ್ ಐ ಆಮ್ ರಾಂಗ್, ಆಯಿತಾ. ಸೊ ನಿನ್ನೆ ಇವರದ್ದು ಟ್ರೈಲರ್ ಬಿಡುಗಡೆ ಆಗಿದೆ. ಈ ಶೈಲಜಾ ಅಮರ್ನಾಥ್ ಅವಳು ಈಗ ಐ ಡೋಂಟ್ ನೋ ವೆದರ್ ಶಿ ಈಸ್ ಅ ಲಾಯರ್ ಆರ್ ನಾಟ್, ಬಟ್ ಇವಾಗ ಅವಳು ಹೋರಾಟಗಾರ ಹಿಂದೆ ಬಿದ್ದಿದ್ದಾಳೆ. ಫಸ್ಟ್ ಎಪಿಸೋಡ್ ಕಲರ್ ಕಾಗಿ ಹಾರಿಸಿ ಗಿರೀಶ್ ಮಟ್ಟಣ್ಣನವರ ಜೊತೆ ಅವಳದ್ದು ಸಾಕ್ಷಿ ಅದೆಲ್ಲ ಆಯಿತು. ನಾನು ನೋಡಲಿಲ್ಲ ಎಪಿಸೋಡ್, ಅಂದರೆ ತುಂಬ ಟ್ರೋಲ್ ಆಗಿತ್ತು, ಆದ ಕಾರಣ ಗೊತ್ತಾಯಿತು. ಸೊ ಸೆಕೆಂಡ್ ಎಪಿಸೋಡಲ್ಲಿ ನಮ್ಮ ಭಯಂಕರ ಇವರಿಗೆ ಪ್ರಶಾಂತ್ PRS ಅವರಿಗೆ ತುಂಬ, ಅಂದರೆ ಈ ಮನುಷ್ಯಂದು ಕ್ಯಾರೆಕ್ಟ್ರೆಲ್ಲ ನಾನು ಇದು ಮಾಡಿ ಆಯಿತು, ಅವನ ಇಮೇಜ್ ಎಲ್ಲ ಡ್ಯಾಮೇಜ್ ಮಾಡಿ ಆಯಿತು. ಸೊ ಇದನ್ನು ಉಳಿಸೋದಕ್ಕೋಸ್ಕರ ಮಿಸ್ಟರ್ ಪ್ರಶಾಂತ್ PRS ಹ್ಯೂಮನ್ ರೈಟ್ಸ್ ಚಾನಲ್ನವರು ಶೈಲಜಾ ಅಮರ್ನಾಥ್ ಅವರಿಗೆ ಕಾಂಟ್ಯಾಕ್ಟ್ ಆದರೂ, ಇವರಿಗೆ ಕಾಂಟ್ಯಾಕ್ಟ್ ಆದರೂ ನಮಗೆ ಗೊತ್ತಿಲ್ಲ. ಬಟ್ ಎನಿವೇ ಕಮಿಂಗ್ ಸೂನ್, ಲೇಖಕ, ಪತ್ರಕರ್ತ, ಯೋಗ ಗುರು, ಸೌಜನ್ಯ ಹೋರಾಟಗಾರರು ಶ್ರೀ ಪ್ರಶಾಂತ್ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮಿಂಗ್ ಸೂನ್ ಅಂತ ಒಂದು ಭಯಂಕರ ಒಂದು ಇದು ಇಟ್ಟಿದ್ದಾಳೆ, ಆಯಿತಾ. ಸೊ ಅದಕ್ಕೆ ಅವಳು ಒಂದು ಮುಖವಾಡ ತೋರಿಸ್ತಾಳೆ ಪ್ರಶಾಂತದ್ದು. ಐ ವಿಲ್ ಶೋ ಯು ದ ಎನದರ್ ಫೇಸ್ ಆಫ್ ಮಿಸ್ಟರ್ ಪ್ರಶಾಂತ್ ಪೂಜಾರಿ ಹ್ಯೂಮನ್ ರೈಟ್ಸ್ ಚಾನಲ್, ಆಯಿತಾ. ಈ ಎಷ್ಟು ಎಪಿಸೋಡ್ಸ್ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಇದನ್ನು ನಾನು ನಿಮಗೆ ಹೇಳಲಿಕ್ಕಿದ್ದೀನಿ. ನಿಮಗೆ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಮತ್ತು ನಿಮಗೆ ಪ್ರಶಾಂತ್ ಬಗ್ಗೆ ಏನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಡಿ ಗ್ಯಾಂಗಿನವರಿಗೆ ನಾನೇ ಕೊಡ್ತೀನಿ ಲಿಂಕು. ನಿಮಗೆ ಹೈಯೆಸ್ಟ್ ಇದನ್ನು ಟ್ರೋಲ್ ಮಾಡಬೇಕು, ಮ್ಯಾಕ್ಸಿಮಮ್ ಈ ಎಪಿಸೋಡನ್ನು ರೀಚ್ ಮಾಡಿಸಬೇಕು. ಯಾಕಂದರೆ ನಿನ್ನೆ ನನ್ನ ತಮ್ಮ ಅಂದರೆ ಹೋರಾಟಗಾರ ತಮ್ಮ, ಅವರು 1 ವಾರದಿಂದ ನನ್ನಲ್ಲಿ ಮಾತಾಡ್ತಾ ಇದ್ದಾರೆ, ಗಂಟೆಗಟ್ಟಲೆ ಮಾತಾಡ್ತಿದ್ದಾರೆ, ನನ್ನ ಸೈಡಿಂದ ಫುಲ್ ವಿಚಾರಗಳನ್ನು ತಿಳ್ಕೊತಿದ್ದಾರೆ. ಇನ್ನೊಬ್ಬರು ನನ್ನ ಆತ್ಮೀಯ ಮಿತ್ರರು ಸ್ಟಾರ್ ಆಫ್ ಶಿವಮೊಗ್ಗ ಪೇಪರ್ನವರು, ಆಯಿತಾ, ಅವರು ಒಂದು ಲೇಖನವನ್ನು ಬರಿತಾ ಇದ್ದಾರೆ, ಗಾಣಿಗರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಪ್ರಶಾಂತ್ ಯಾವ ಕಾರಣಕ್ಕೂ ಅವರಲ್ಲಿ ಬಾಯಿ ಬಿಡ್ತಾ ಇಲ್ಲ. ಸೊ 2 ಕಡೆಯಿಂದ ನನ್ನದೊಂದು ಚಾನಲಲ್ಲಿ ಬರ್ತಾ ಇದೆ ಈ ಮ್ಯಾಟ್ರ್. ಈ ಸೌಜನ್ಯ ಹೋರಾಟದಿಂದ ನಾನು ಯಾಕೆ ಹಿಂದೆ ಸರಿದೆ, ನನಗೆ ಸೌಜನ್ಯ ಹೋರಾಟದಿಂದ ಯಾವ ರೀತಿ ತೊಂದರೆ ಆಯಿತು, ಈ ಒಂದು ಎಪಿಸೋಡ್ ಶೀಘ್ರದಲ್ಲೇ ನಾನು ಸ್ಟಾರ್ ಆಫ್ ಶಿವಮೊಗ್ಗ ಚಾನಲಲ್ಲಿ ಬರ್ತಾ ಇದೆ.
ಆಯಿತಾ. ಇನ್ನೊಬ್ಬರು ಯೂಟ್ಯೂಬರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನು, ಆಯಿತಾ. ನನ್ನ ಯೂಟ್ಯೂಬಲ್ಲಿ ಮಾಡಿದ್ರದಿಲ್ಲ, ಇದ್ರ ಜೊತೆ ನನ್ನ ಜೊತೆ ದನಿಗೊಡ್ಲಿಕ್ಕೆ ಸುಜಾತಾ ಭಟ್ ಅವರು ನಿಮಗೆ ನೆರವಾಗ್ತಾರೆ. ಯಾಕಂದರೆ ಗಾಣಿಗ ಮತ್ತು ಪ್ರಶಾಂತ್ ಅವರ ವಿಷಯದಲ್ಲಿ ಸುಜಾತಾ ಭಟ್ಟಿಗೂ ತುಂಬ ಮಾತಾಡಲಿಕ್ಕಿದೆ ಅಂದರು. ಸೊ ಅವರು ಕೂಡ ಜೊತೆ ಆಗ್ತಾರೆ. ಸದ್ಯದಲ್ಲೇ ಒಂದು ಫೇಮಸ್ ಚಾನಲಲ್ಲಿ ನಾವು ಬರ್ತೀವಿ. ಅದಕ್ಕಿಂತ ಮೊದಲು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೊಂದು ದಾಖಲೆ ಆಗಿರಲಿ. ಯಾಕಂದರೆ ಅವಳ ಟ್ರೈಲರ್ ಬಿಡುಗಡೆ ಆಗಿದೆ, ನನ್ನ ಒರಿಜಿನಲ್ ಎಪಿಸೋಡ್ಸ್ ಬಿಡುಗಡೆ ಆಗುತ್ತೆ. ಪ್ರಶಾಂತ್ ಇದು ಒಂದು ಮುಖವಾಡ ಶೈಲಜಾ ಅಮರ್ನಾಥ್ ಚಾನಲಲ್ಲಿ ಬರುತ್ತೆ, ಇನ್ನೊಂದು ಮುಖವಾಡ ನನ್ನಲ್ಲಿ ಬರುತ್ತೆ, ನನ್ನ ಚಾನಲಲ್ಲಿ. ಸೊ ನಿಮಗೆ ಎರಡನ್ನೂ ನೋಡ್ಬೋದು. ನಾನು ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ, ಪ್ರಸನ್ನಕ್ಕ ಹಿ ಹ್ಯಾಸ್ ಎ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ನಿಂಗೆ ಈಗ ಅರ್ಥ ಆಯ್ತಾ ಅನಿತಾ ಅಂತ ಕೇಳಿದರು ಅವರು ನನಗೆ, ಆಯಿತಾ. ತುಂಬ ಸಲ ನನ್ನಲ್ಲಿ ಬಾಯಿ ಬಿಡಿಸಿದರು. ಆಗ ನಾನು ಬೇಡ, ಸುಮ್ಮನೆ ನನಗೆ ಅವರಿಂದ ತೊಂದರೆ ಆಗಿಲ್ಲ, ನಾನೇ ತೊಂದರೆ ಕೊಟ್ಟಿದ್ದು ಹೌದು, ಅವರಿಗೆ ಕಿರಿಕಿರಿ ಮಾಡಿದ್ದು ಬೇಡ ಅಂತೇಳಿ ಸುಮ್ಮನೆ. ಬಟ್ ದಿಸ್ ಈಸ್ ದ ರೈಟ್ ಟೈಮ್. ಈಗ ನಾನು ಮಾತಾಡದಿದ್ದರೆ ನನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ ಅವರಿಬ್ಬರು ಕೂತಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ತುಂಬ ಜನರಲ್ಲಿ ಕೇಳಿದೆ, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತಾ ನಮ್ಮ ಫ್ರೆಂಡ್ಶಿಪ್? ನೋ. ನನಗೆ ಎಲ್ಲರೂ ಹೇಳಿದ್ರು ನಿಮ್ಮ ಹೆಸರು ಹಾಳಾಗುತ್ತೆ, ಪ್ರಶಾಂತ್ ಜೊತೆ ಸೇರಬೇಡಿ, ನಿಮ್ಮ ಹೆಸರು ಹಾಳಾಗುತ್ತೆ, ಹಿ ವಿಲ್ ಸ್ಪಾಯ್ಲ್ ಯುವರ್ ಎಂಟೈರ್ ನೇಮ್, ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅವನು ಅಂತ. ಅವನಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅನಿತಾ ಕಾಸರಗೋಡನ್ನು ಟಚ್ ಮಾಡೋಕ್ಕೆ ಸಾಧ್ಯ ಹೇಳ್ತೀನಿ ಪ್ರಶಾಂತ್. ಓಕೆ. ಸೊ ಈ ಎಪಿಸೋಡಲ್ಲಿ ನಾನು ಈಗ ಕಂಟಿನ್ಯೂ ಮಾಡಿದ್ರಲ್ಲಿ ಇದೊಂದು ಜಸ್ಟ್ ಟ್ರೈಲರ್ ಅಷ್ಟೇ. ಪ್ರಶಾಂತ್ PRS ಯಾರು, ಅವನು ಎಲ್ಲಿ ಹುಟ್ಟಿದ, ಯಾರು, ಏನು, ಯಾವ ವೃತ್ತಿ ಮಾಡ್ತಾಯಿದ್ದ, ಏನೆಲ್ಲ ಕೆಲಸ ಮಾಡಿದ್ದಾನೆ, ಏನೆಲ್ಲ ಹೆಸರು ಮಾಡಿದ್ದಾನೆ, ಹೇಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಹೇಗೆಲ್ಲ ಜನರನ್ನು ಮಂಗ ಮಾಡಿದ್ದಾನೆ, ಒಂದು ಎಪಿಸೋಡು ಇದರಲ್ಲಿ ಬರುತ್ತೆ. ದಿಸ್ ಇಸ್ ಜಸ್ಟ್ ಅ ಟ್ರೈಲರ್, ವಾಚ್. ಒಂದು 10 ಗಂಟೆಗೆ ನಾನು ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಅದಕ್ಕಿಂತ ಮೊದಲು, ಯಾಕಂದ್ರೆ ನಾನು ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ ಇಲ್ಲಿ, ನನಗೆ ನಿನ್ನೆ ನಾನು ತುಂಬ ಜನರಿಗೆ ಅವರ ಚಾಟಿಂಗ್ ಫುಲ್ಲು ನಾನು ಫೇಕ್ ಚಾಟ್ ನನ್ನ ಬಗ್ಗೆ ಕ್ರಿಯೇಟ್ ಮಾಡಿದ್ರು, ನಾನು ಒರಿಜಿನಲ್ ಚಾಟಿಂಗನ್ನು ತುಂಬ ಜನರಿಗೆ ಕಳಿಸ್ಕೊಟ್ಟಿದ್ದೀನಿ. ಅವರು ನನಗೆ ಬರೆದಿದ್ದು ಫಸ್ಟ್ 3 ಡೇಸ್ ತುಂಬ ಇದೆ. ಅದು ಸ್ಟಾರ್ಟಿಂಗಲ್ಲಿ ನಾನು ಮತ್ತೆ ಎಪಿಸೋಡ್ ವಹಿಸಿ ಹೇಳ್ತೀನಿ. ಸೊ ಒಂದು ಮೆಸೇಜು, ಇದು ಪ್ರಶಾಂತ್ ನನ್ನ ಬಗ್ಗೆ ಬರೆದಿದ್ದು, ಅದು ನಾನು ಇಬ್ಬರಿಗೆ ಕಳಿಸಿದೆ. ಅವನು ಸತ್ತ ಅಂತಲೇ ಹೇಳಿದರು ಅವರು ನನಗೆ. ಅವನು ಹೇಳಿದ್ದು ಅವನಿಗೇ ಹೇಳಿದ್ದಾನೆ. ಅವರಿಗೆ ಹಿಂದೆ ಒಬ್ಬರು ಹೇಳಿದ್ರಂತೆ, ಹೆಣ್ಣಿನಿಂದ ನಿಮಗೆ ತೊಂದರೆ ಆಗ್ತಿದೆ. ಮತ್ತು ಒಂದು ಹೇಳ್ತೀನಿ, ನಂದು ಪ್ರಶಾಂತದ್ದು ರಾಶಿ ನಕ್ಷತ್ರ ಗೋತ್ರ ಅಲ್ಲ, ರಾಶಿ ನಕ್ಷತ್ರ ಹುಟ್ಟಿದ ವರ್ಷ ಅಲ್ಲ. ನಾನು ಎಲ್ಲ ನಮ್ಮದು ಸೇಮ್, ನಮ್ಮ ಇಂಟ್ರೆಸ್ಟ್. ಯಾಕಂದ್ರೆ ನನಗೆ ಬ್ಲೂ ಕಲರ್ ಇಷ್ಟ, ಅವರಿಗೂ ಬ್ಲೂ ಕಲರ್ ಇಷ್ಟ. ನಾವು ಅವರು ತಗೊಂಡ ಕಾರು ಟಾಟಾ ಟಿಯಾಗೋ ಜಪ್ತಿಯಾಗಿದಂತೆ. ನಾನು ತಗೊಳ್ಳಿಕ್ಕಿರುವ ಕೊಟೇಶನ್ ಟಾಟಾ ಟಿಯಾಗೋ ಬ್ಲೂ ಕಲರ್, ಅದು ಕೂಡ ಸೇಮ್ ಟು ಸೇಮ್. ನಮ್ಮದು ಎಲ್ಲ ಕ್ಯಾರೆಕ್ಟರು ಫುಲ್ಲು ಸೇಮು. ಆದರೆ ಒಂದು ವಿಚಾರದಲ್ಲಿ ಮಾತ್ರ ನಮಗೆ ತುಂಬ ಚರ್ಚೆಗಳು, ಭಿನ್ನಾಭಿಪ್ರಾಯ ತುಂಬ ಇದೆ, ಆಯಿತಾ. ಅವರ ಕೆಲವೊಂದು ಕಾನ್ಸೆಪ್ಟನ್ನು ಇದುವ ರೀತಿ, ಅವರ ಫ್ಯಾಮಿಲಿ ಹಿಸ್ಟ್ರಿ ಫುಲ್ಲು ನಾನು ಹೇಳ್ತೀನಿ. ಯಾಕಂದರೆ ಅವರ ಮಾವ ನನಗೊಬ್ಬರು ಕಾಂಟ್ಯಾಕ್ಟಲ್ಲಿದ್ದಾರೆ, ಮತ್ತು ಅವರ ಹೆಂಡತಿಯ ಕಡೆಯಿಂದಲೂ ಸ್ವಲ್ಪ ಜನ ಕಾಂಟ್ಯಾಕ್ಟಲ್ಲಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಮಿ ಆಲ್ ದ ಇನ್ಫಾರ್ಮೇಷನ್ ಆಫ್ ಪ್ರಶಾಂತ್, ಒಂದು ಮುಖ. ಮತ್ತು ಅವರ ನೇಬರ್ಸು ಒಬ್ಬರು ದಿನ ಟ್ರ್ಯಾಕ್ ಮಾಡ್ತಾಯಿದ್ದಾರೆ, ಅವ್ರು ಎಲ್ಲಿ ಹೋದರು ಎಲ್ಲಿ ಬಂದರು ಅಂತ. ಸೊ ಪ್ರಶಾಂತ್ ಏನು ಮಾಡ್ತಾಯಿದ್ದಾರೆ, ಪ್ರಶಾಂತ್ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಪ್ರಶಾಂತದ್ದು ಶಾಲೆ, ಪ್ರಶಾಂತದ್ದು ಮಗಳು, ಎಲ್ಲ ಡೀಟೇಲ್ಸ್ ನಾನು ತೆಗೆದಿದ್ದೀನಿ. ಸೊ ಅವರು ನನಗೊಂದು ಕಳಿಸಿದ ಮೆಸೇಜು, ನಾನು ಹೇಳಿದೆ ಸುಮ್ಮನೆ ಬಿಟ್ಬಿಡಿ, ಯಾಕಂತ ಅದು ಕತೆ ಸ್ಟೋರಿ ಮತ್ತೆ ಹೇಳ್ತೀನಿ, ಒಂದು ಮಿಡ್ಲಲ್ಲಿ ಒಂದು ಪಾರ್ಟ್ ಹೇಳ್ತೀನಿ. ಸುಮ್ಮನೆ ಬಿಟ್ಬಿಡಿ ಪ್ರಶಾಂತ್, ನಾನೊಬ್ಬಳು ಸಾಮಾನ್ಯ ಹೆಣ್ಣು, ಅವರು ನನ್ನನ್ನು ಅಸಾಮಾನ್ಯ ಹೆಣ್ಣು ಅಂತ ಹೇಳಿದರು, ಆಯಿತಾ. ನೀನು ಶಾಪಗ್ರಸ್ತ ದೇವತೆ ಅಂತ ಹೇಳಿದರು ನನಗೆ. ಮತ್ತು ಪುನರ್ಜನ್ಮದ ಕತೆ 2-3 ದಿವಸ ಆತ್ಮ ಪರಮಾತ್ಮಗಳ ಜೊತೆ ಎಲ್ಲ ಮಾತುಕತೆ ಆಗ್ತಿತ್ತು ಈ ಥರ ಎಲ್ಲ. ಮತ್ತು ಒಂದು ಸಲ ಕಿರಿಕಿರಿಯಾಗಿ ಬಿಟ್ಬಿಡಿ ಪ್ರಶಾಂತ್, ನಾನು ಆ ಥರ ಇರಿಟೇಷನ್ ಮಾಡಬೇಡಿ, ನಾನೊಂದು ಸಾಮಾನ್ಯ ಹೆಣ್ಣು ಹೇಳಿದೆ. ಆಗ ಹೇಳಿದ್ರು ನೀನು, ಅವಳಿಗೆ ನನಗೆ ಮೆಸೇಜ್ ಮತ್ತೆ ಹಾಗೆ ಮಾಡಿ ನಾನು ಹೋದೆ ಆಫೀಸಿಗೆ. ಯಾಕಂದರೆ ನಾನು ರೈಡಿಂಗಲ್ಲಿದ್ದೆ, ರ್ಯಾಪಿಡ್ ಬುಕ್ ಮಾಡಿ ಹೋಗ್ತಾಯಿದ್ದೆ. ಇವರಿದ್ದು ಬ್ಯಾಕ್ ಟು ಬ್ಯಾಕ್ ನನಗೆ ಕಾಲ್ ಬರ್ತಾಯಿತ್ತು. ನಾನು ಸ್ವಲ್ಪ ರ್ಯಾಶಾಗಿ ವಾಯ್ಸ್ ಮೆಸೇಜ್ ಹಾಕಿದೆ, ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾಯಿತ್ತು. ನಾನು ಮತ್ತೆ ಬ್ಲಾಕ್ ಮಾಡಿದೆ, ತುಂಬ ಸಲ ನಾನು ಅವರನ್ನು ಬ್ಲಾಕ್ ಮಾಡಿದ್ದೀನಿ. ಆಮೇಲೆ ನಾನೇ ಇದು ಮಾಡಿದೆ, ಅನ್ಬ್ಲಾಕ್ ಮಾಡಿದೆ, ಮತ್ತು ಫೋನಲ್ಲಿ ಮಾತಾಡಿದೆ. ಯಾಕಂದ್ರೆ ನನಗೆ ಪಕ್ಕನೇ ಕೋಪ ಬರುತ್ತೆ. ಸೊ ನಾನೇ ಇದು ಮಾಡಿ, ಅವರು ನನಗೊಂದು ಮೆಸೇಜ್ ಕಳಿಸಿದರು, ನೀನೊಬ್ಬಳು ಸಾಮಾನ್ಯ ಹೆಣ್ಣು, ಆದರೆ ಅಸಾಮಾನ್ಯ ಶಕ್ತಿಯ ಉಗಮ. ನಿನ್ನ ಮನಸ್ಸಿನ ಮುಂದೆ ದೊಡ್ಡ ಚಕ್ರವೇ ನಿಲ್ಲಬೇಕು. ನೀನು ಅಂದುಕೊಂಡರೆ ಪುರುಷನನ್ನು ಅರಮನೆ ಮೇಲೆ ಕೂರಿಸಬಲ್ಲೆ, ಅದೇ ನೀನು ಮುನಿದರೆ ಬೀದಿಗೆ ತಂದು ನಿಲ್ಲಿಸಬಲ್ಲೆ. ನಿನ್ನ ಮಾತಿಗೆ ಮಗುವಾಗಿ ಹೋಗುವನು, ನಿನ್ನ ಮನಸ್ಸಿಗೆ ಬಿಕಾರಿಯಾಗಿ ಹೋಗುವನು. ನೀನು ಅಂದುಕೊಂಡರೆ ಪುರುಷನಲ್ಲಿ ದೇವರನ್ನು ಕಾಣುವೆ, ನೀನು ಅಂದುಕೊಂಡರೆ ವ್ಯಕ್ತಿತ್ವವೇ ಇಲ್ಲದವನಾಗಿ ಮಾಡುವೆ. ನಿನ್ನ ದೃಷ್ಟಿಯಲ್ಲಿ ಪ್ರೀತಿ ಸ್ನೇಹದ ಆಳ ಶೂನ್ಯಯೋಗಿ ಏನೋ ಬರೆದಿದ್ದಾರೆ, ಪ್ರಶಾಂತ್ PRS ಅಂತ ಬರೆದಿದ್ದಾರೆ. ಸೊ ಓಕೆ, ಇದು ನಾನು ಕಳಿಸಿದ ಮೆಸೇಜು. ಇದು ನಾನು ಇಮಿಡಿಯೇಟ್ ನನ್ನ ಅಕ್ಕನಿಗೆ, ಪ್ರಸನ್ನ ಅಕ್ಕನಿಗೆ, ಎಲ್ಲರಿಗೂ ಫಾರ್ವರ್ಡ್ ಮಾಡಿದ್ದೀನಿ, ಆಯಿತಾ. ಈ ಥರ ಎಲ್ಲ ಬರೆದಿದ್ದಾರೆ ಅಂತ. ಇನ್ನೂ ಕೆಲವಿದೆ. ನನ್ನ ಬರ್ತ್ಡೇಗೆ ಒಂದವರು ಇದು ಬರೆದಿದ್ದಾರೆ, ಕವನದ ರೀತಿಯಲ್ಲಿ, ನನಗೆ ರಾಧಾಕೃಷ್ಣರ ಒಂದು ಕವನದ ರೀತಿಯಲ್ಲಿ ಬರೆದಿದ್ದಾರೆ. ಸೊ ಅದನ್ನು ಸಹ ನಾನು ಹೇಳ್ತೀನಿ. ಸೊ ಇದು ಪ್ರಶಾಂತ್ ನನಗೆ ಬರೆದಿದ್ದು. ಇದು ನಾನು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬೇಕು. ಅವರು ಹೇಳಿದ್ರು, ಅವನೇ ಹೇಳಿದ್ದಾನೆ, ನನ್ನನ್ನು ಮುನಿದ್ದಾರೆ. ಅವನು ಹೇಳಿದ, ನಿನ್ನ ಮಾತಿಗೆ ಮಗುವಾಗಿ ಹೋಗು, ನಿನ್ನನ್ನು ಮುನಿಸಿದರೆ ಬಿಕಾರಿಯಾಗಿ ಹೋಗೋನು. ಈ ಲೈನ್ ಅವನಿಗೆ ಹೇಳಲಿಕ್ಕೆ ಹೇಳು. ಅವನು ನಿನ್ನನ್ನು ಟಚ್ ಮಾಡಿ ಆಗಿದೆ, ನಿನ್ನ ವಿಷಯಕ್ಕೆ ಬಂದಾಗಿದೆ, ಕೆಣಕಿಯಾಗಿದೆ, ಅವನು ಸತ್ತ ಅಂತ ಹೇಳಿದರು. ಹುಂಚಕ್ಕೆ ಕೈ ಹಾಕಿದ್ದು, ಹುಂಚ ಅಂದರೆ ಗೊತ್ತಲ್ಲ, ನಾಗರ ಹಾವು ಇರ್ತದಲ್ಲ, ಅವನು ಕೈ ಹಾಕಿದ್ದು ಹುಂಚಕ್ಕೆ. ಅದು ನಾನು ಪ್ರಶಾಂತ್ ವಿಷಯದಲ್ಲಿ ಮಾತ್ರ ಅಲ್ಲ,
ಪ್ರತಿಯೊಬ್ಬರು ಕೂಡ ನನ್ನನ್ನು ಯಾರು ಕೆಣಕಿದ್ರು, ನನಗೆ ಒಳ್ಳೆ ಜೊತೆ ನಿಂತರೆ ನಾನು ಅವರನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ತೀನಿ ಸಪೋರ್ಟ್ ಮಾಡಿದರೆ. ನನ್ನನ್ನು ಕೆಣಕಿದ್ರೆ ಅವನ ಜನ್ಮ ಜಾಲಾಡ್ತೀನಿ. ಇದು ನನ್ನ ಫ್ಯಾಮಿಲಿಗೂ ಗೊತ್ತು, ನನ್ನ ಫ್ರೆಂಡ್ಸಿಗೆ ಗೊತ್ತು, ನನ್ನ ಆಫೀಸಲ್ಲಿ ಗೊತ್ತು, ನನ್ನನ್ನು ಗೊತ್ತಿರೋರಿಗೆ ಎಲ್ಲರಿಗೂ ಗೊತ್ತು. ನಾನು ಅವರ ಜನ್ಮ ಜಾಲಾಡಿ ಭಿಕಾರಿಯಾಗಿ ಮಾಡ್ತೀನಿ. ಸುಜಾತಾ ಭಟ್ ಹೇಳಿದಂಗೆ, ಅನಿತಾ ಜಾಸ್ತಿ ವರಿ ಮಾಡಬೇಡ, ಅವನು ಭಿಕಾರಿಯಾಗಿ ನಿನ್ನ ಕಾಲು ಬುಡಕ್ಕೆ ಬಂದು ಬೀಳ್ತಾನೆ. ಬೀಳಲ್ಲ, ಅವರು ಸ್ವಲ್ಪ ಸ್ವಾಭಿಮಾನಿ, ಬೀಳ್ತಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ನನ್ನ ಇದೇ ವ್ಯಕ್ತಿಗೆ ನನ್ನನ್ನು 2-3 ದಿವಸದಿಂದ ಒಬ್ಬರು ಮಾತಾಡಿಸ್ತಾ ಇದ್ದಾರೆ. ಅಕ್ಕ, ನಿಮ್ಮದು ಏನು ತಪ್ಪಿಲ್ಲ, ನೀವು ಡೇ 1 ಸೌಜನ್ಯ ಹೋರಾಟಕ್ಕೆ ಬಂದಾಗಿಂದ ಇವತ್ತಿನವರೆಗೆ ನಮಗೆ ಗೊತ್ತು ನೀವು ಹೇಗೆ ಅಂತ. ನೀವು ಹೋದ ರೀಸನ್ ಕೂಡ ವ್ಯಾಲಿಡ್ ಇದೆ, ಪರವಾಗಿಲ್ಲ, ಅದಕ್ಕೆ ನಾವು ಹೇಳಲ್ಲ ವಾಪಸ್ ಬನ್ನಿ ಅಂತ. ಬಟ್ ನಿಮ್ಮನ್ನು ಈ ಥರ ಮಾಡಿದ ಪ್ರಶಾಂತ್ PRS ಮತ್ತು ದಿನೇಶ್ ಗಾಣಿಗರನ್ನು ಹೋರಾಟದಿಂದ ಹೊರಗೆ ಹಾಕುವ ಜವಾಬ್ದಾರಿ ನಂದು. 2 ದಿವಸ ಟೈಮ್ ಕೊಡಿ, ಮಹೇಶಣ್ಣನಲ್ಲಿ ಮಾತಾಡಿ ನಾನು ಅವರನ್ನು ಹೋರಾಟದಿಂದ ಹೊರಗೆ ಹಾಕ್ತೀನಿ. ಯಾಕಂದರೆ ಹೆಣ್ಮಕ್ಳ ಬಗ್ಗೆ ಸುಮ್ಮನೆ ಕೆಟ್ಟದಾಗಿ ಮಾತಾಡಬಾರ್ದು. ಸೊ ಈ ವಿಷಯವನ್ನು ಹೇಳ್ತೀನಿ. ಇನ್ನೊಂದು ಎಪಿಸೋಡ್ ಇದರದ್ದು, ನನಗೆ ಟೈಮ್ ಆಯಿತು, ನಾನು ಇವತ್ತು ಡ್ಯೂಟಿ ಮಾಡ್ತಾಯಿದ್ದೀನಿ, ವರ್ಕ್ ಮಾಡ್ತಾಯಿದ್ದೀನಿ, ಇಯರ್ ಎಂಡ್ ಇದೆ. ಸೊ ನಾನು ಆಫೀಸಿಗೆ ಹೋಗಬೇಕು, 7 ಗಂಟೆ ನಾನು ಆಫೀಸಲ್ಲಿ ಇರಬೇಕು. 10 ನಿಮಿಷ ಅಷ್ಟೇ, ನನ್ನದು ವೆಹಿಕಲ್ ಇದೆ, ಇವಾಗ 5 ನಿಮಿಷ ವೆಹಿಕಲಲ್ಲಿ ಹೋಗ್ತೀನಿ. ಸೊ ಇದರ ನೆಕ್ಸ್ಟ್ ಎಪಿಸೋಡ್ ಒಂದು 10-11 ಗಂಟೆ ಸುಮಾರಿಗೆ ನಾನು ಇನ್ನೊಂದು ಎಪಿಸೋಡ್ ಮಾಡಿ ಹಾಕ್ತೀನಿ. ಧನ್ಯವಾದಗಳು.